ಇದು ತುಂಬ ಒಳ್ಳೆಯ ಅವಕಾಶನೇ. ಮೊದಲನೇದಾಗಿ ಮುರಳಿ ಸರ್, ವಿ ಲವ್ ಯು. ತುಂಬ ಖುಷಿ ಆಯಿತು ಸರ್ ನೀವು ಬಂದಿದ್ದು. ಆನೆ ಬಲ ಬಂದಂಗೆ ನಮಗೆ. ಅಪ್ಪು ಸರ್, ನೀವೆಲ್ಲ ಇದ್ದರೂ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಕನಸುಗಳು ಕಂಡುಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಂಡು ಸೀರಿಯಲ್ಸ್ಗಳು ಮಾಡ್ತಾ ಕೊನೆಯದಾಗಿ ಬಂದು ನಿಲ್ಲೋದೆ ಸಿನಿಮಾ ಮಾಡಬೇಕು ಅಂತ. ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆನ್ನು ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಬಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದರೆ ನನಗೆ ಖುಷಿನೇ. ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ. ಲುಕ್ ಟೆಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ರು ಇವ್ರು. ಆ್ಯಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ಗಳು ಬರುತ್ತೆ ವಾಟ್ಸಪ್ಪಲ್ಲಿ. ಅದು ಇನ್ನೇನು ಒಂದು ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅನ್ನಂಗೆ ನನಗೆ ಒಂದು ಪೋಸ್ಟ್ ಬಂತು. ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸಪ್ ಪೇಜ್ನ. ಸೊ ನಾನು ಅದಕ್ಕೆ ನಾನೊಂದು ಮೆಸೇಜ್ ಮಾಡಿದೆ, ಈ ಥರ ಕ್ಯಾರೆಕ್ಟರ್ ಇದ್ದರೆ ಹೇಳಿ ನಾನು ಮಾಡ್ತೀನಿ ಅಂತ. ಅದೇನೋ ಗೊತ್ತಿಲ್ಲ, 150-200 ಆಡಿಷನ್ಸ್ಗಳಾದಮೇಲೆ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ. ಅದೇ ಏನು 10 ನಿಮಿಷದ ಕ್ಲೈಮ್ಯಾಕ್ಸ್ ಹೇಳಿದ್ರು, 10 ನಿಮಿಷದ ಕ್ಲೈಮ್ಯಾಕ್ಸ್ನ 2 ಪೇಜ್ ಡೈಲಾಗ್ ಹೇಳೋ ಅಂಥ ಆ್ಯಕ್ಟರ್ ಬೇಕು, ಇನ್ನು ಮಿಕ್ಕಿದ್ದೆಲ್ಲ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ಟಲ್ಲಿದ್ದರು ಅವರು. ಸೊ ಮಾರನೇ ದಿನವೇ ಲುಕ್ ಟೆಸ್ಟ್ಗೆ ಹೋಗ್ತೀನಿ. ಬೈ ಗಾಡ್ಸ್ ಗ್ರೇಸ್ ಈ ಸಿನಿಮಾಲಿ ಇವತ್ತು ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಭರತ್ ಅವರೇ, ಥ್ಯಾಂಕ್ ಯು ಫಾರ್ ದ್ಯಾಟ್. ಅದೇ ಆ್ಯಕ್ಟರ್ ಆಗಿ ಯಾವತ್ತು ನಾವು ಯೋಚನೆ ಮಾಡಿರ್ತೀವೋ ಒಂದು ದಿನ ಆ್ಯಕ್ಟರ್ ಆಗಿ ತೆರೆ ಮೇಲೆ ಕಾಣಿಸೋದು, ಅದು ತುಂಬ ಖುಷಿ ಕೊಡುತ್ತೆ. ಇದು ಆ್ಯಕ್ಟರ್ ಪರ್ಸ್ಪೆಕ್ಟಿವ್ ಆದರೆ ನಾನು ಈ ಸಿನಿಮಾ ಮಾಡಿದ್ದೀವಿ, ಈ ಸಿನಿಮಾನ ನಾರ್ಮಲ್ ಆಗಿ ನಾವು ಸಖತ್ತಾಗಿ ಮಾಡಿದ್ದೀವಿ ಬಂದು ನೋಡಿ ಅಂತ ಹೇಳೋದಕ್ಕಿಂತ ಫಸ್ಟ್ ಡೇ ಆಫ್ ಪ್ರಮೋಷನ್ ಅಂತಲೇ ಅಂದ್ಕೊಳ್ಳೋಣ. ಇವತ್ತು 6ನೇ ತಾರೀಕು, ಇನ್ನು 1 ತಿಂಗಳಿದೆ. ಇನ್ನು 1 ತಿಂಗಳು ನಾವು ನಿಮ್ಮನ್ನು ಹೇಗೆ ಇನ್ವೈಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬಂದು ನೋಡ್ತೀರಾ ಅನ್ನೋದ್ರ ಭರವಸೆ ನಾನು ಕೊಡ್ತೀನಿ. ಟ್ರೈಲರ್ ರಿಲೀಸ್ ಆಯಿತು, ಸಾಂಗ್ಸ್ ರಿಲೀಸ್ ಆಯಿತು, ಕಾಂಟೆಂಟ್ಸ್ ನಾವು ಮಾಡಿದ್ವಿ. ಬೇರೆ ಸಿನಿಮಾಗಳ ಥರನೇ ಯೂನಿಕ್ ಆಗೇನು ಮಾಡಲಿಲ್ಲ ಇವರು ಅಂತ ಮಾತ್ರ ಅನ್ನಿಸ್ಕೊಳ್ಳಲ್ಲ. ನಮ್ಮ ಕೈಲಾದಷ್ಟು ಮಾಡ್ತೀವಿ. ದೊಡ್ಡ ಸಿನಿಮಾಗಳು ಯಾವ ಥರ ಪ್ರಮೋಷನ್ ಮಾಡ್ತಾರೋ ಹಾಗೂ ಮಾಡ್ತೀವಿ. ರೋಡ್ಗೆ ಹೋಗಿ ನಿಂತು ನಾವೇ ಖುದ್ದಾಗಿ ಜನರಿಗೆ ಥಿಯೇಟ್ರಿಗೆ ಕರ್ಕೊಂಡು ಬರೋವಂಥ ಕೆಲಸನೂ ಮಾಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಇದು ನಮ್ಮ ಮೊದಲನೇ ಸಿನಿಮಾ ಆಗಿರ್ಬೋದು. ಇಲ್ಲಿಂದ ನಮ್ಮ ಏಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಾನ್ಫಿಡೆಂಟಾಗಿ ಹೇಳ್ಕೊಳ್ತಾ ನಿಮ್ಮ ಮುಂದೆ. ಥ್ಯಾಂಕ್ ಯು, ಜೊತೆಯಲ್ಲಿರಿ. ಇದೇ ಕೊನೆ ಅಲ್ಲ, ಇದೇ ಶುರು. ಥ್ಯಾಂಕ್ ಯು. ಅಪ್ಪು ಸರ್ ಅಂದರೆ ಎಲ್ಲರಿಗೂ ಎಮೋಷನ್ನೇ. ಜಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಹೆಸರು ತಗೊಳ್ಬೇಕು ಅಂತ ಅನ್ನಿಸ್ತು. ತಗೊಂಡು ಸ್ಟಾರ್ಟ್ ಮಾಡಿದ ಯಾವುದೇ ಕೆಲಸ ಆಗಲಿ ನಮ್ಮದ್ರಲ್ಲೂ ನೋಡಿ, ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಹೌದು, ಅವ್ರು ನಮ್ಮ ಪಾಲ್ಗೆ ದೇವ್ರಂತಾನೆ ಮೊದಲನೇ ಮಾತು ಅವರಿಂದನೇ ಸ್ಟಾರ್ಟ್ ಮಾಡಿದೆ. ಆಗಲೇ ನನ್ನ ಪಾತ್ ಹೇಗಿತ್ತು ಅಂತ ಹೇಳಿದೆ. ಈಗ ಏನೇ ಸಿನಿಮಾ ಪರವಾಗಿ ಹೆಂಗಿದೆ ಅಂತ ಕೇಳಿದ್ರು ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ನನ್ನ ಮೈಂಡ್ ಸೆಟ್ ಮುಖಾಂತರ ಏನೇ ಕ್ವಶನ್ಸ್ ಇದ್ರು ಕೇಳಿ ನಾನು ಹೇಳ್ತೀನಿ. ಪಾತ್ರದ ಬಗ್ಗೆ ಅನುಭವ ಇತ್ತು ಮುಂಚೆನೇ. ಯಾಕೆಂದರೆ ನಾನು ಇಂಜಿನಿಯರಿಂಗ್ ಮಾಡಿರೋನೆ, ಬಟ್ ಇಂಜಿನಿಯರ್ ಅಲ್ಲ. ಈ ಚಿತ್ರದ ಪಾತ್ರದ ಅನುಭವ ಇಷ್ಟೇ ಇದ್ದಿದ್ದು ನನಗೆ. ನಾನು ಜನಕ್ಕೆ ಏನು ಹೇಳ್ತೀನಿ ಅಂತಂದರೆ, ಈ ಚಿತ್ರದಲ್ಲಿ ನನ್ನ ಪಾತ್ರನ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ 30 ವರ್ಷದ ಒಳಗಡೆ ಇರೋರಿಗೆ ಅವ್ರನ್ನೇ ಅವರು ಮಿರರಲ್ಲಿ ನೋಡ್ಕೊಂಡಂಗಿರುತ್ತೆ. ನನ್ನನ್ನು ನಾನು ಹಾಗೆ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನಿಸಿದ್ದು ಎಷ್ಟೋ ವಿಷಯಗಳು ನನಗೆ ರಿಲೇಟ್ ಆಗ್ತಿದೆಯಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಬಟ್ ಈ ಪಾತ್ರ ಹುಟ್ಟು ಬೆಳೆದಿರೋದೆಲ್ಲ ಶಿವಮೊಗ್ಗದಲ್ಲಿ. ಸೊ ಹಾಗಾಗಿ ನನಗೆ ಅಲ್ಲಿನ ಡೈಲೆಕ್ಟ್ ಆಗಿರ್ಬೋದು, ಅಲ್ಲಿನ ವಾತಾವರಣಕ್ಕೆ ಹೆಂಗಿರ್ಬೋದು ಅಂತೆಲ್ಲ ಸ್ವಲ್ಪ ವರ್ಕ್ಶಾಪ್ಸು ಮತ್ತು ಆ ಡೌನ್ಲೋಡ್ಸ್ ಎಲ್ಲ ಡೈರೆಕ್ಟರ್ ಮತ್ತು ನಮ್ಮ ಸುಕೇಶ್ ಸರಿಂದೆಲ್ಲ ಸಿಕ್ತು. ಸುಮಾರು ಒಂದು 15-20 ದಿನ ಪಾತ್ರದ ಬಗ್ಗೆ ಕ್ಯಾರೆಕ್ಟರ್ ಅನಾಲಿಸಿಸ್ ಎಲ್ಲ ಮಾಡಿಸಿದ್ರು ನನಗೆ. ನಾನು ಸೀರಿಯಲ್ ಮಾಡ್ತಿದ್ರಿಂದ ಆ ಪಾತ್ರಕ್ಕೆ 3-3.5 ವರ್ಷ ನಾನು ಆ ಪಾತ್ರದಲ್ಲೇ ಆ ಗುಂಗಲ್ಲೇ ಇರ್ತೀವಿ. ಅದರಿಂದ ಹೆಂಗೆ ಅನ್ಲರ್ನ್ ಮಾಡೋದಕ್ಕೆಲ್ಲ ನನಗೆ ಸ್ವಲ್ಪ ಇವರೆಲ್ಲ ಹೆಲ್ಪ್ ಮಾಡಿದ್ರು. ಮತ್ತು ಸ್ಕೆಡ್ಯೂಲ್ಸ್ ಎಲ್ಲ ಬ್ರೇಕ್ ಆಗಿ ಮಾಡಿದ್ರಿಂದ ಎಮೋಷನ್ಸ್ ಮೇಲೆ ನನಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಎಮೋಷನ್ಸ್ ಪ್ಲೇ ಮಾಡಲೇಬೇಕಿತ್ತು. ಲುಕ್ ಟೆಸ್ಟಲ್ಲಿ ಅದನ್ನೇ ಮಾಡಿದ್ರೂ ಇವ್ರಿಗೆ ವಿತ್ ರೈನ್ ಎಫೆಕ್ಟಲ್ಲೆಲ್ಲ ಅದನ್ನು ನಾನು ಎಮೋಷನ್ನೆಲ್ಲ ಒಂದೇ ಶಾರ್ಟಲ್ಲಿ, ಮಾಸ್ಟರ್ ಶಾರ್ಟಲ್ಲಿನೇ ಅದನ್ನು ನಾನು ಪ್ಲೇ ಮಾಡಬೇಕಾದ್ರಿಂದ ಅದಕ್ಕೇ ಒಂದು 4-5 ದಿನ ವರ್ಕ್ಶಾಪ್ ಮಾಡಿದ್ದಾರೆ ನನಗೆ. ಸೊ ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಈ ಸಿನಿಮಾನ. ಹುಡುಗರಿಗಂತೂ
ನಮ್ಮ ಪಾತ್ರಗಳನ್ನ ಫಸ್ಟಿಂದ ಲಾಸ್ಟಲ್ಲಿ ನೋಡಬೇಕಾದ್ರೆ ಪ್ರತಿಯೊಂದು ಕ್ಷಣನೂ ನಮ್ಮನ್ನು ನೋಡಬೇಕಾದ್ರೆ ಅವರವರು ಮಾಡಿರೋ ತಲಹಟ್ಟೆಗಳು ಅವರು ಜೀವಿಸಿದ ದಿನಗಳೇ ನಾಟಕ ಬರುತ್ತೆ. ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೊದಲನೇ ಕಾರಣನೇ ಅದು. ಸೀರಿಯಲ್ ಮಾಡ್ತಾ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡು ಸೀರಿಯಲ್ಗಳು ಮಾಡ್ತಾ ಸುಮಾರು ಸ್ಕ್ರಿಪ್ಟ್ಗಳು ಬಂದವು, ಆಡಿಷನ್ಸು, ಲುಕ್ ಟೆಸ್ಟ್ಗಳೆಲ್ಲ ಕೊಡ್ತಿದ್ದ ಟೈಮ್ಗಳದು. ಬಟ್ ಒಂದೊಳ್ಳೆ ಸ್ಕ್ರಿಪ್ಟು ನನ್ನನ್ನು ಆ ಸ್ಕ್ರಿಪ್ಟ್ಗಳು ಚೆನ್ನಾಗಿದ್ರು ನನ್ನ ಪಾತ್ರಕ್ಕೆ ನಾನು ಇನ್ನೂ ಏನೋ ಎಫರ್ಟ್ ಹಾಕ್ಬೋದಲ್ಲ, ಚಾಲೆಂಜಿಂಗ್ ಸ್ಕ್ರಿಪ್ಟ್ ಅಂತಾರಲ್ಲ ಆ ಥರ ನನಗೆ ಸಿಕ್ಕಿರಲಿಲ್ಲ. ಬಟ್ ಇದೇನೋ ಬ್ಲೆಸ್ಸಿಂಗ್ ವಿತ್ ಡಿಸ್ಕೈಸ್ ಅಂತಾರಲ್ಲ ಆ ಥರ ನನಗೆ ಸಿಕ್ಕಿದಾಗ ಓವರ್ ನೈಟ್ ನಾಳೆನೇ ನಾನು ಆನ್ ಬೋರ್ಡ್ ಆಗಿದ್ದೆ, ಅಗ್ರಿಮೆಂಟ್ ಪ್ರೋಸೆಸ್ಸೇ ಮುಗ್ದೋಗಿತ್ತು. ಸೊ ಹಾಗಾಗಿ ಎಷ್ಟೋ ವರ್ಷಗಳ ಕಾದಿದ್ದು ಪ್ರತಿಫಲ ಈ ಸಿನಿಮಾ ಪಾತ್ರಗಳು ಮಾಡಬೇಕಾದ್ರೆ ನನಗೆ ಸಿಕ್ತು ಅಂತ ಅರ್ಥ ಆಗಿದೆ ನನಗೆ. ಬೇರೆ ಸಿನಿಮಾಗಳ ಬಗ್ಗೆ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಬರೀ ನಮ್ಮ ಸಿನಿಮಾ ಮೇಲಿರೋ ಕಾನ್ಫಿಡೆನ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರು ಅವರು. ಪ್ರೆಸ್ ಮತ್ತು ಮೀಡಿಯಾದವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಿನಿಮಾ ಬಗ್ಗೆ ಒಂದು ಭಾವನೆನ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ಗೆ ಅದೇ ಖುಷಿ ಸರ್. ಅದನ್ನೇ ಅವರು ಹೇಳೋಕೊಟ್ಟಿದ್ದು, ಹೇಳೋ ಬರ್ದಲ್ಲಿ ಆ ಥರ ಭಾವಿಸ್ತೇನೋ ನನಗೆ ಗೊತ್ತಿಲ್ಲ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಜನಕ್ಕೆ ತಲುಪುವಷ್ಟಾದರೆ ನಮಗೆ ಸಾಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಆಗಲೇ ಅದನ್ನೇ ಮಾತಾಡ್ಕೊಂಡಿದ್ದು. ಒಳ್ಳೇದೋ ಕೆಟ್ಟದ್ದೋ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೇದಿರುತ್ತೆ ಕೆಟ್ಟದ್ದಿರುತ್ತೆ, ಅದು ಪರ್ಸ್ಪೆಕ್ಟಿವ್ಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಅಷ್ಟು ಕಾನ್ಫಿಡೆನ್ಸ್ ಇದೆ ನಮಗೆ, ಹೊಸಬ್ರಾಗಿರ್ಬೋದು ಬಟ್ ಈ ಕೆಲಸ ಮಾಡ್ತಿರೋದ್ರ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದು ಮೋಸ್ಟ್ಲಿ ಸ್ಟೇಜ್ ಮೇಲೆ ಎಲ್ಲರೂ ಫಸ್ಟ್ ಟೈಮ್ ಅಂತ ನರ್ವಸ್ ಆಗಿದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ. ಬಟ್ ಈ ಕೆಲಸ ಮಾಡೋ ಫಸ್ಟ್ ದಿನದಿಂದನೂ ಇವತ್ತಿನವರೆಗೂ ಎಲ್ಲರೂ ಕಿತ್ತಾಡ್ಕೊಂಡು ಹಿಂಗೆ ಬರಬೇಕು. ಪ್ರತಿಯೊಬ್ಬರು ಸೆಟ್ಟಲ್ಲಿ ಇದ್ದಿದ್ದು ಲೈಟ್ ಹುಡುಗನಿಂದ ಹಿಡಿದು ಡೈರೆಕ್ಟರ್ವರೆಗೂ ಎಲ್ಲರಿಗೂ ಮಾತಾಡೋದಕ್ಕೆ ಅವಕಾಶ ಇತ್ತು ನಮ್ಮ ಸೆಟ್ಟಲ್ಲಿ. ಪ್ರತಿಯೊಬ್ಬರು ಯಾರ್ಯಾರು ಏನೇ ಡೌಟ್ಸ್ ಕೇಳ್ತಿದ್ರು ಅವರು ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ನಾವೇ ಮೊನ್ನೆ ಕೂತ್ಕೊಂಡು ನೋಡಿದ್ವಿ BGM ಆದಮೇಲೆ ಒಂದು ಸಿನಿಮಾನ. ಸೊ ಆ ಕಾನ್ಫಿಡೆನ್ಸ್ ಬಂದಿದ್ದಕ್ಕೇ ನಾವು ಶ್ರೀಮುರಳಿ ಸರ್ ಹತ್ರ ಹೋಗೋದಕ್ಕೆ ಸಾಧ್ಯ ಆಗಿದ್ದು. ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತಿದ್ರೆ ನಾವು ಈ ಸ್ಟೇಟ್ಮೆಂಟ್ಸ್ ಹೇಳ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಾವು ಕೇಳ್ಕೊಳ್ತಿರೋದಿಷ್ಟೇ, ನಮ್ಮ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಪ್ಲೀಸ್ ಬರೀರಿ. ಒಂದು ಭಾವನೆನ ಜನರ ಮನಸ್ಸಲ್ಲಿ ಹುಟ್ಟಾಕೋದಕ್ಕೆ ಪ್ರೆಸ್ ಆ್ಯಂಡ್ ಮೀಡಿಯಾ ತುಂಬ ಕಾರಣ ಆಗುತ್ತೆ. ಸೊ ವಿ ರಿಕ್ವೆಸ್ಟ್ ಯು ಆನ್ ದಟ್. ಥ್ಯಾಂಕ್ ಯು.